ದಶಮಾಂಶ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಿಂದ ಭಾಗಿಸುವುದು ಹೇಗೆ ಅಂತ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು 24.76 24.76 ಇದೊಂದು ದಶಮಾಂಶ. 4 ಅನ್ನೋದೊಂದು ಪೂರ್ಣ ಸಂಖ್ಯೆ. 24.76ನ್ನ 4ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, ಹೇಗೆ ಭಾಗಿಸೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಈಗ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇರೋದನ್ನ ಒಂದ್ 5 ನಿಮಿಷ ಮರ್ತೋಗೋಣ. ಪಾಯಿಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, 2476 2476ನ್ನ ನಾನು 4ರಿಂದ ಭಾಗಿಸ್ತೀನಿ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಎಷ್ಟು ಬರುತ್ತೆ, 619 ಬಂತು ಅಂತ ಇಟ್ಕೊಂಡಾಗ ಈ ಪಾಯಿಂಟ್ ಅನ್ನೋದು ಎಲ್ಲಿದೆ, ಎಡಗಡೆಯಿಂದ 2 ಸ್ಥಾನ ಆದ್ಮೇಲೆ ಪಾಯಿಂಟ್ ಇದೆ. ನಾನು ಉತ್ತರದಲ್ಲಿ ಏನ್ ಮಾಡ್ಬೇಕು, ಇಲ್ಲಿಂದ 2 ಸ್ಥಾನ ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಟ್ರೆ ಸಾಕು. ಇದೇ ಈ ಪ್ರಶ್ನೆ ಉತ್ತರ. ಆದ್ರೆ ಇದು ಸರಿನೋ ಇಲ್ವೋ, ಇದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನಮಗ್ ಗೊತ್ತಾಗ್ಬೇಕಲ್ವಾ, ಅದ ಹೇಗೆ ಅಂತ ನಾ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. 24.76 ಹೇಗ್ ಬರಿಬಹುದು ಅಂತಂದಾಗ 2476 ಡಿವೈಡೆಡ್ ಬೈ 100 ಅಂತ ಬರಿಬಹುದು. ಇದನ್ನ ನಾನು 4ರಿಂದ ಭಾಗಿಸ್ತಿದ್ದೀನಿ. ಮತ್ತೆ ನಾ ಏನ್ ಮಾಡ್ತೀನಿ, ಇದನ್ನ ಗ್ರೂಪ್ ಮಾಡ್ಕೊಂಡಾಗ ಅಂತ ಹೇಳಿದ್ರೆ ಗುಂಪು ಮಾಡ್ಕೊಂಡಾಗ 2476ನ್ನ ನಾನು 4ರಿಂದ ಭಾಗಿಸಿ ನಂತರ ಇಲ್ಲಿ ಬರೋ ಉತ್ತರನ ನಾನು 100ರಿಂದ ಭಾಗಿಸಿದ್ರು ಸಹ ನನ್ನ ಉತ್ತರ ಸೇಮೇ ಬರುತ್ತೆ, ಏನು ಬೇರೆ ಬರಲ್ಲ. ಈಗ ಮೊದಲನೇದಾಗಿ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ತೀನಿ. ನಂತರ ಇಲ್ಲಿ ಬರೋ ಉತ್ತರನ ನಾನು 100ರಿಂದ ಭಾಗಿಸ್ತೀನಿ. ಚೆಕ್ ಮಾಡೋಣ. ಈಗ 2476ನ್ನ 4ರಿಂದ ಭಾಗಿಸ್ತಿದ್ದೀನಿ. ಹೇಗೆ, ಇವಾಗ 4ರಿಂದ 24ನ್ನ 4 6 24 ಅಂತ ಗೊತ್ತು ನಮ್ಗೆ. 4 6 24, 24ರಲ್ಲಿ 24ನ್ನ ಕಳೆದ್ರೆ ನನಗೆ 0 ಅನ್ನೋದು ಉಳಿಯುತ್ತೆ. ನೆಕ್ಸ್ಟ್ 7 ಇಲ್ಲಿ ಬರ್ಕೋತೀನಿ. 4 1 4, ಹೌದು 4 1 4, ಉಳಿಯೋದೆಷ್ಟು, 7ರ 4ನ್ನ ಕಳೆದ್ರೆ 3 ಅನ್ನೋದು ಉಳಿಯುತ್ತೆ. ನೆಕ್ಸ್ಟ್ 6 ಇಲ್ಲಿ ಬರುತ್ತೆ. ಈಗ 4ರಿಂದ 36, 4 9 36, 36ರಲ್ಲಿ 36 ಹೋದ್ರೆ 0 ಅಂತ ಬರುತ್ತೆ. ಈಗ ನನ್ನ ಉತ್ತರ ಏನು ಬಂತು, 619. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, 2476ನ್ನ ನಾನು 4ರಿಂದ ಭಾಗಿಸ್ಬಿಟ್ಟಿದೀನಿ. ಇಲ್ಲಿ ನೋಡಿದಾಗ 619ನ್ನ ನಾನು 100ರಿಂದ ಈಗ ಭಾಗಿಸ್ಬೇಕು. 619ನ್ನ ನಾನು 100ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದಾಗ 6.19 ಅಂತ ಬರುತ್ತೆ. ಇದು ನಮಗೆ ಗೊತ್ತು, ಘಾತ ಮತ್ತು ಘಾತಾಂಕಗಳಿಂದ ನಾವು ಈ ರೀತಿ ಬರ್ಕೋಬಹುದು. ಮತ್ತೆ 24.76 ಇದರ ಉತ್ತರ ಏನು, 4ರಿಂದ ಭಾಗಿಸಿದಾಗ ಬರೋದು ಅಂತ ಹೇಳಿದ್ರೆ 6.19. ಅದೇ ರೀತಿ ನಿಮಗೊಂದು ಪ್ರಶ್ನೆ, 36.33ನ 6ರಿಂದ ಡಿವೈಡ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಅಂತ ಈ ರೀತಿ ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.